ಕೆಂಪೇಗೌಡರ ಸಾಧನೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ತಾವು ಒಂದಷ್ಟು ದಾಖಲೆಗಳು ಹೇಳ್ತೀರಿ. 1000 ಕೆರೆ ಕಟ್ಟಿಸಿದ್ರು, ಇಷ್ಟು ಕೋಟೆಗಳಿದ್ವು, ಇಷ್ಟು ಗೋಪುರಗಳಿದ್ವು ಅಂತ ಹೇಳಿ. ಅದೆಲ್ಲದನ್ನು ಎಷ್ಟು ವರ್ಷಗಳಲ್ಲಿ ಅವ್ರು ಮಾಡಿದ್ರು ಅನ್ನೋದು ಒಂದು ಕ್ವೆಶ್ಚನ್ನು. ಜೊತೆಗೆ ಕೆಂಪೇಗೌಡರು ಬದುಕಿರೋದು ಬರೀ 58 ವರ್ಷ, 58 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತ ಇದೆ. ಇನ್ನು ಕೆಲ ದಾಖಲೆಗಳ ಪ್ರಕಾರ 58 ವರ್ಷ ಬದುಕಿದ ಮೇಲೂ ಕೂಡ ಇನ್ನಷ್ಟು ಕೆಲಸಗಳಾಗಿದೆ ಅಂತ ಇದೆ. ಹೇಗೆ ಸಾಧ್ಯ ಅಂತ ಸರ್? ಇತ್ತೀಚಿನ ಸಂಶೋಧನೆ ಮೇಲೆ ಹೇಳೋದಾದರೆ ಅವರು 98 ವರ್ಷಗಳ ಕಾಲ ಬದುಕಿದ್ರು ಅಂತೇಳಿ. 1568ರಲ್ಲಿ ಅವರು ಶಿವಗಂಗೆಯಲ್ಲಿ ಹೋಗಿ ಒಂದು ಗಂಟೆನ ದಾನವಾಗಿ ಕೊಟ್ಟಿರ್ತಾರೆ, 800 kg ಗಂಟೆ. ಅದ್ರ ಮೇಲೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಕೆಂಪರಂಜೇಗೌಡರು, ಕೆಂಪೇಗೌಡ, ಅದ ನಂತರ ಮುಮ್ಮಡಿ ಕೆಂಪೇಗೌಡ, ಅವ್ರಿಗೆ 58 ವರ್ಷದ ತನಕ ಮಕ್ಕಳಾಗಿರಲಿಲ್ಲ. ಮಕ್ಕಳಾದ ನಂತರ ಅರ್ಕೆ ತೀರಿಸೋದಕ್ಕೆ ಅಲ್ಲಿ ಗಂಟೆ ಕೊಟ್ಟಿದ್ದಾರೆ. ಆ ಗಂಟೆ ಮೇಲೆ ನಮಗೆ ದಾಖಲೆ ಇದೆ. ಆ ದಾಖಲೆ ಪ್ರಕಾರ ನೋಡೋದಾದರೆ ಅವರು ಅವಾಗ ಇನ್ನೂ ಬದುಕಿದ್ರು ಅಂತ. ಈ ಸಾಮ್ರಾಜ್ಯ ಕಂಪ್ಲೀಟ್ ಆಗಿ ಒಂದು ಅವನತಿ ಅಂತ ತಲುಪಿದ್ದು ಯಾವಾಗ, ಅಥವಾ ಇವತ್ತಿಗೂ ಇದರ ಕೆಂಪೇಗೌಡರು ವಂಶಸ್ಥರು ಹೇಗೆ ಅಂತ? ಕೆಂಪೇಗೌಡ ವಂಶಸ್ತ್ರ ಕೊನೆಯ ರಾಜ ಯಾರಿದ್ದಾರೆ, ಮುಮ್ಮಡಿ ಕೆಂಪ ವೀರಪ್ಪಗೌಡ ಅಂತೇಳಿ. ಅವ್ರನ್ನ ಮೈಸೂರು ರಾಜರು ತಗೊಂಡೋಗಿ ಶ್ರೀರಂಗಪಟ್ಟಣ ಜೈಲಲ್ಲಿ ಇಡ್ತಾರೆ. ಸಂಶೋಧನೆ ನಡೆದ ನಂತರ ಮಾಹಿತಿ ಪ್ರಕಾರ ಏನು ಅಂತಂದರೆ, ಅವ್ರನ್ನ ಜೈಲಲ್ಲಿ ಇಟ್ಟಾಗ ಸೋಮ ಅನ್ನೋನಿಗೆ ಒಂದು ಸಂದೇಶ ಕೊಟ್ಬಿಟ್ಟು ಕೃಷ್ಣರಾಜೇಗೌಡ ಅಂತ ಒಬ್ರು ಇರ್ತಾರೆ. ಕೃಷ್ಣರಾಜೇಗೌಡ ಅಂತನವರು ಕೆಂಪ ವೀರಪ್ಪಗೌಡರಿಗೆ ನೆಕ್ಸ್ಟ್ ಜನ್ರೇಷನ್ ಅಂತೇಳಿ. ಉಲಿಕಲ್ ಅಂತ ಏನಿದೆ, ದೊರೆಗಳಪಾಳ್ಯ ಅಂತ ಏನಿದ್ರು, ಅದು ಇವಾಗಲೂ ಕೂಡ ಒಂದು ಮನೆ 1 ಎಕರೆ ಬೈ 1 ಎಕರೆಗಿದೆ, ದೊಡ್ಡದಾಗಿ ಕಟ್ಟಿದ್ದಾರೆ. ಆ ಮನೆ ತಂದವರು ಇನ್ನೂ ಅಲ್ಲಿದ್ದಾರೆ. ಬೇಟೆಗಳ ಬಗ್ಗೆ ಮಾತಾಡಿದ್ವಿ, ಕೆರೆಗಳ ಬಗ್ಗೆ ಮಾತನಾಡಿದ್ವಿ. ಗೋಪುರ ಕೂಡ ಬೆಂಗಳೂರಿನಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಇದೆ. ಸೊ ನಮಗೆ ಐತಿಹಾಸಿಕವಾಗಿ ಅದು ಬೇರೆ ವಿಚಾರಗಳನ್ನು ಹೇಳಿದ್ರು ಕೂಡ ವೈಜ್ಞಾನಿಕವಾಗಿ ಇನ್ನೊಂದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಆ ರೀತಿ ಗೋಪುರದ ಬಗ್ಗೆ ಏನಾದರೂ ವಿಶೇಷವಾದಂತಹ ಸಂಗತಿಗಳನ್ನು ಶೇರ್ ಮಾಡಬಹುದಾ? ಹೌದು, ಕೆಂಪೇಗೌಡರು ಸುಮಾರು ಒಂದು 5-6 ಗೋಪುರ ಕಟ್ಟಿಸಿದ್ದಾರೆ. ಈ ಗೋಪುರಗಳಿಗೆ ಅದರದೇ ಆದಂಥ ಮಹತ್ವ ಇದೆ. ಗಡಿಯಲ್ಲಿ ಗೋಪುರ ಕಟ್ಟಿದ್ರು ಅಂತ ಹೇಳಿದ್ರೆ ಅದಲ್ಲ. ಇವಾಗ ರೀಸೆಂಟಾಗಿ ನಮ್ಮ ತಲಕಾಡಿನ ರಂಗೇಗೌಡರು ಏನು ರಿಸರ್ಚ್ ಮಾಡಿದ್ದಾರೆ, ಆ ರಿಸರ್ಚ್ ನೋಡ್ತಾ ಹೋದರೆ ಲಾಲ್ಬಾಗ್ ಹತ್ರ ಒಂದು ಗೋಪುರ ಕಟ್ಟಿದ್ರು. ಆರೋಗ್ಯ ಗೋಪುರ ಅಂತಲೇ ಹೆಸರಿಟ್ಟಿದ್ರು ಕೆಂಪೇಗೌಡರು. ಏನಕ್ಕೆ ಆರೋಗ್ಯ ಗೋಪುರ? ಅಲ್ಲಿ ಸುತ್ತ ಸಿದ್ದಾಪುರ ಅಂತಿದೆ, ಸಿದ್ರು ಅಂತ. ಹಳೆ ಹಿಂದಿನ ಕಾಲದಲ್ಲಿ ವೈದ್ಯರುಗಳನ್ನೆಲ್ಲ ಸಿದ್ರು ಅಂತ ಹೇಳ್ತಾಯಿದ್ರು. ಗಿಡಮೂಲಿಕೆಗಳು ಜಾಸ್ತಿ ಇರ್ತಾಯಿತ್ತು. ನೀವು ಇದನ್ನು ಪ್ರಾಕ್ಟಿಕಲ್ ನೀವು ಅಲ್ಲಿ ಹೋಗೋದಾದರೆ ಲಾಲ್ಬಾಗದಲ್ಲಿ ಒಂದು 300 ಕೋಟಿ ಹಳೆ ವರ್ಷದೊಂದು ಶಿಲೆ ಇದೆ. ಆ ಶಿಲೆ ಮೇಲೆ ಎಲ್ಲರೂ ಚರ್ಮರೋಗ ಬಂದರೆ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾಯಿದ್ರು, ಚರ್ಮರೋಗ ವಾಸಿ ಆಗ್ತಾಯಿತ್ತು ಅನ್ನೋದೆಲ್ಲ ಇದೆ. ಏನು ಹೆಸರು ಕರಿತಿದ್ರು ಸರ್ ಅದಕ್ಕೆ? ಆರೋಗ್ಯ ಗೋಪುರ ಅಂತ. ಅಲ್ಲೊಂದು ಶಿಲೆ ಇದೆ, ಲಾಲ್ಬಾಗಲ್ಲಿ ಶಿಲೆ ಇದೆ, ಅದನ್ನ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ನಮಗೆ ವೈಜ್ಞಾನಿಕವಾಗಿ ನೋಡೋದಾದರೆ ಚರ್ಮರೋಗಗಳಿಗೆ ಮದ್ದು ಬಂದು ವಿಟಮಿನ್ ಡಿ ಸೂರ್ಯನಿಂದ ಬರುತ್ತೆ, ಬೆಳಕಿಂದ. ಅದಕ್ಕೂ ಕಲ್ಗೂ ಏನೋ ಲಿಂಕ್ ಇರಬೇಕು. ಬಟ್ ಅಲ್ಲಿ ಇದೆಲ್ಲ ಸಿಂಕ್ ಆಗೋದಂತೂ ಸತ್ಯ. ಅಲ್ಲಿ ಕೆಂಪೇಗೌಡರು ಆರೋಗ್ಯ ಗೋಪುರ ಅಂತ ನಿರ್ಮಾಣ ಮಾಡಿದ್ದಾರೆ. ಎರಡನೇದು ನಾವು ನೋಡೋದಾದರೆ ಹಲ್ಸೂರು ಹತ್ರ ಬಂದು ಶಿಕ್ಷಾ ಗೋಪುರ ಅಂತ. ಅದು ಆವಾಗ ಬೆಂಗಳೂರು ಏನು ಅವ್ರು ನಿರ್ಮಾಣ ಮಾಡಿದ ನಗರ ಅದ್ರ ಹೊರಗಡೆ ಇತ್ತು. ನ್ಯಾಯ ಗೋಪುರ ಅಂತ ಇನ್ನೊಂದಿದೆ, ಗವಿಗಂಗಾಧರೇಶ್ವರ ದೇವಸ್ಥಾನದ ಹತ್ರ ದೈವ ಗೋಪುರ ದೇವಸ್ಥಾನಗಳಿದೆ, ಅದ್ರ ಪಕ್ಕ ನ್ಯಾಯ ಗೋಪುರ, ಅಲ್ಲೆಲ್ಲ ನ್ಯಾಯ ತೀರ್ಪು ಕೊಡ್ತಾಯಿದ್ರು ಅಂತ. ಇಲ್ಲಿ ಯಾರು ಶಿಕ್ಷೆಗೊಳಗಾದ್ರೂ ಅವ್ರನ್ನೆಲ್ಲ ಕರ್ಕೊಂಡೋಗಿ ಹಲ್ಸೂರು ಗೇಟ್ ಹತ್ರ ಶಿಕ್ಷಾ ಗೋಪುರ, ಅಲ್ಲಿ ಕೈ ಕಟ್ ಮಾಡೋದು, ಕಣ್ ಕೀಳೋದು, ಅವ್ರಿಗೇನು ಶಿಕ್ಷೆ ಕೊಟ್ಟಿರ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಗರದ ಹೊರಗಡೆ ಅದೊಂದು ಇಟ್ಕೊಂಡಿದ್ರು ಹಲ್ಸೂರು ಹತ್ರ. ನೀವು ಅಲ್ಲಿಂದ ಬಂದು ಮೇಕ್ರಿ ಸರ್ಕಲ್ ಹತ್ರ ಅದು ವಾಣಿಜ್ಯ ಗೋಪುರ ಅಂತೇಳಿ. ಇವಾಗೆಲ್ಲ ನಮಗೆ HMT ಸೋಪ್ ಫ್ಯಾಕ್ಟ್ರಿಗಳು ಎಲ್ಲ ಇದ್ದಿದ್ದು ಅಲ್ಲೇ, ಅದನ್ನೇ ವಾಣಿಜ್ಯ ಗೋಪುರ ಅಂತ ಕೆಂಪೇಗೌಡರು ಆವಾಗಲೇ ಮಾಡಿದರು. ನಾವು ಇದನ್ನೆಲ್ಲ ನೋಡಿದ್ರೆ ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ಜಾಸ್ತಿ ಟ್ಯಾಕ್ಸ್ ಕಟ್ತಾ ಇದ್ದಿದ್ದು ಬೆಂಗಳೂರು, ರೆವೆನ್ಯೂ ಜಾಸ್ತಿ ಬರ್ತಿದ್ದು ಬೆಂಗಳೂರಲ್ಲಿ. ಇವಾಗಲೂ ಅಷ್ಟೇ ಪ್ರೆಸೆಂಟ್ ಸಿಚುವೇಶನ್ 500 ವರ್ಷದ ನಂತರ ಇಡೀ ಇಂಡಿಯಾದಲ್ಲಿ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿರೋದು ಬೆಂಗಳೂರಲ್ಲೇ, ಅದು ಇದ್ರ ಬೇಸ್ ಮೇಲೆ. ಸೊ ನಾವು ಹೇಳ್ದಾಗೆ ಇವಾಗ ನಾವು ಆರ್ಥಿಕತೆಯ ದೃಷ್ಟಿ ನೋಡಿದ್ವಿ, ಮಿಲಿಟ್ರಿದು ನೋಡಿದ್ವಿ, ಆರೋಗ್ಯಕ್ಕೋಸ್ಕರ ಇಲ್ಲಿ ಆರೋಗ್ಯ ಗೋಪುರನೂ ಕಟ್ಟಿದ್ರು ಕೆಂಪೇಗೌಡರು. ತುಂಬ ದೂರದೃಷ್ಟಿ ಇಟ್ಕೊಂಡು ಇಷ್ಟನ್ನೆಲ್ಲ ಮಾಡಿದರು. ಅದು 500 ವರ್ಷಗಳ ಹಿಂದೆನೇ ಇದನ್ನೆಲ್ಲ ಆಲೋಚನೆ ಮಾಡಿ ಕೊಟ್ಟಿದ್ರು ನಮ್ಮ ಜನಗಳಿಗೋಸ್ಕರ. ಸರ್, ಕೆಂಪೇಗೌಡರ ಸಾಧನೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ತಾವು ಒಂದಷ್ಟು ದಾಖಲೆಗಳು ಹೇಳ್ತೀರಿ. 1000 ಕೆರೆ ಕಟ್ಟಿಸಿದ್ರು, ಇಷ್ಟು ಕೋಟೆಗಳಿದ್ವು, ಇಷ್ಟು ಗೋಪುರಗಳಿದ್ವು ಅಂತ ಹೇಳಿ. ಅದೆಲ್ಲದನ್ನು ಎಷ್ಟು ವರ್ಷಗಳಲ್ಲಿ ಅವ್ರು ಮಾಡಿದ್ರು ಅನ್ನೋದು ಒಂದು ಕ್ವೆಶ್ಚನ್ನು. ಜೊತೆಗೆ ನಮಗೆ ಸಿಕ್ಕಂತಹ ಆಧಾರ ಅಥವಾ ಇತ್ತೀಚಿನ ಪ್ರಚಲಿತ ದಿನಗಳ ತನಕ ಬಂದಿರೋದೇನು ಹೇಳಿದ್ರೆ, ಕೆಂಪೇಗೌಡರು ಬದುಕಿರೋದು ಬರೀ 58 ವರ್ಷ, 58 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತ ಇದೆ. ಇನ್ನು ಕೆಲ ದಾಖಲೆಗಳ ಪ್ರಕಾರ 58 ವರ್ಷ ಬದುಕಿದ ಮೇಲೂ ಕೂಡ ಇನ್ನಷ್ಟು ಕೆಲಸಗಳಾಗಿದೆ ಅಂತ ಇದೆ. ಹೇಗೆ ಸಾಧ್ಯ ಅಂತ ಸರ್? ಇತ್ತೀಚಿನ ಸಂಶೋಧನೆ ಮೇಲೆ ಸಿಕ್ಕಿರೋ ಮಾಹಿತಿ ಮೇಲೆ ಹೇಳೋದಾದರೆ ಅವರು 98 ವರ್ಷಗಳ ಕಾಲ ಬದುಕಿದ್ರು ಅಂತೇಳಿ. 58 ವರ್ಷಗಳ ಕಾಲ ಇನ್ ಕೇಸ್ ಬದುಕಿದ್ರೆ 1510ರಲ್ಲಿ ಹುಟ್ಟಿದ್ರು, 1500
68ರಲ್ಲಿ ಅವರು ಶಿವಗಂಗೆಯಲ್ಲಿ ಹೋಗಿ ಒಂದು ಗಂಟೆನ ದಾನವಾಗಿ ಕೊಟ್ಟಿರ್ತಾರೆ, 800 kg ಗಂಟೆ. ಅದ್ರ ಮೇಲೆ ಡಿಸ್ಕ್ರೈಬ್ ಮಾಡಿದ್ದಾರೆ. ಕೆಂಪರಂಜೇಗೌಡರು ಮಗ ಕೆಂಪೇಗೌಡ, ಅದರ ನಂತರ ಮುಮ್ಮಡಿ ಕೆಂಪೇಗೌಡ, ಅವ್ರಿಗೆ 58 ವರ್ಷದ ತನಕ ಮಕ್ಕಳಾಗಿರಲಿಲ್ಲ. ಮಕ್ಕಳಾದ ನಂತರ ಅರ್ಕೆ ತೀರಿಸೋದಕ್ಕೆ ಅಲ್ಲಿ ಗಂಟೆ ಕೊಟ್ಟಿದ್ದಾರೆ. ಆ ಗಂಟೆ ಮೇಲೆ ನಮಗೆ ದಾಖಲೆ ಇದೆ. ಆ ದಾಖಲೆ ಪ್ರಕಾರ ನೋಡೋದಾದರೆ ಅವರು ಅವಾಗ ಇನ್ನೂ ಬದುಕಿದ್ರು ಅಂತ. 1968ರಲ್ಲಿ ಅವ್ರು ಬದುಕಿಲ್ಲ ಅಂತಂದರೆ ಅಲ್ಲಿ ಹೋಗಿ ಯಾರು ಕೊಡಲ್ಲ ಅಲ್ವಾ. ಸೊ ಇದೇನು ಹೇಳುತ್ತೆ ಅಂತಂದರೆ ಅವ್ರು 1608 ತನಕ ಬದುಕಿದ್ರು. ಅಂದರೆ 98 ವರ್ಷ. ಹೌದು, 98 ವರ್ಷ. ಅದಕ್ಕೆ ಅಷ್ಟು ಸಮಯ ಬದುಕಿದ್ರಿಂದನೇ ಇಷ್ಟೊಂದು ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಅಂದರೆ ಕೆಂಪೇಗೌಡ ಅಭಿವೃದ್ಧಿ ಕಾರ್ಯ ಹಾಗಾಗಿ ಅಂದರೆ ಇಷ್ಟೆಲ್ಲ ಮಾಡಬೇಕಂದ್ರೆ ಪ್ರಾಕ್ಟಿಕಲಿ ನಾವು ಥಿಂಕ್ ಮಾಡಿದಾಗ ಅದು ಹೌದು ಅನ್ಸುತ್ತಲ್ಲ ಸರ್. ಆ್ಯಂಡ್ ಇನ್ನೊಂದು ವಿಚಾರ, ಇತ್ತೀಚಿನ ದಿನಗಳ ತನಕ ನಮಗೆ ಕೆಂಪೇಗೌಡರು ಎಲ್ಲಿ ಕಾಲವಾದರು, ಅವ್ರು ತೀರ್ಕೊಂಡಿದ್ದು ಹೇಗೆ, ಎಲ್ಲಿ ತೀರ್ಕೊಂಡ್ರು ಅನ್ನೋದು ಕೂಡ ಮಾಹಿತಿ ಇಲ್ಲ. ಜೊತೆಗೆ ಕೆಂಪೇಗೌಡರನ್ನ ಯಲಹಂಕನಾಡಿನ ಪಾಳೆಗಾರರು ಅಂತಿದ್ರು. ಅದಾದಮೇಲೆ ಎಲ್ಲೋ ಒಂದು ಕಡೆ ಮಾಗಡಿ ಕೆಂಪೇಗೌಡರು ಅಂತ ಹೇಳಿಬಿಟ್ಟು ಒಂದು ಪ್ರಾಂತ್ಯ ಅಥವಾ ಒಂದು ಸಣ್ಣ ಜಾಗಕ್ಕೆ ಸೀಮಿತ ಮಾಡಿದ್ರು ಅನ್ನೋದು ಕೂಡ ಒಂದು ಕೂಗಿದೆ. ಸೊ ಅದಕ್ಕೇನಾದ್ರು ಬೇರೆ ಸ್ಟೋರೀಸ್ ಅಥವಾ ಏನಾದರೂ ಪುರಾವೆ ಇದೆಯಾ ಅಂತ? ಇದು 2 ವಿಚಾರ ಇಲ್ಲಿ ಮಾತಾಡಬೇಕು. ಮೊದಲನೇ ವಿಚಾರ ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ತುಂಬ ವಚನ ಸಾಹಿತ್ಯ ಇರ್ಬೋದು, ಇನ್ನೊಂದು ಅದಕ್ಕೆಲ್ಲ ಅದರದೇ ಆದಂಥ ರಿಸರ್ಚ್ ಮಾಡಿಸಿದ್ದಾರೆ, ಸಂಶೋಧನೆ ಮಾಡಿಸಿದ್ದಾರೆ, ಅದರದೆಲ್ಲ ತೆಗ್ದಿದ್ದಾರೆ ವಿಚಾರಗಳನ್ನ. ಬಟ್ ಯಾಕೋ ಏನೋ ಕೆಂಪೇಗೌಡರು ಬಗ್ಗೆ ತುಂಬ ನೆಗ್ಲೆಕ್ಟ್. ಇವಾಗ ರೀಸೆಂಟಾಗಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಸಂಶೋಧನಾ ಅಂತ ಮಾಡಿದ್ದಾರೆ. ಅದು ಬಿಟ್ಟು ಅದಕ್ಕೆ ಮೊದಲೆಲ್ಲ ಬಿಟ್ಟಿದ್ರು. ನಮಗೆ 2015ರಲ್ಲಿ ಗೊತ್ತಾಗಿದೆ ಕೆಂಪೇಗೌಡರಲ್ಲಿ ಸಮಾಧಿ ಇದೆ ಅಂತೇಳಿ. ಅಂದರೆ ಅಷ್ಟು ಬೇಜವಾಬ್ದಾರಿ ಥರ ಅಂತ ಹೇಳ್ಬೋದು ನಾವು. ನಮ್ಗೆ ಅಷ್ಟಿದೆ. ಸೊ ಇವಾಗಿರೋ ಸಂಶೋಧನೆಯೂ ಅಲ್ಲಿ ಬರೀ ಎಲ್ಲಿ ಕಟ್ಟಡ ಕಟ್ಟಬೇಕು ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಗ್ರೌಂಡಲ್ಲಿ ಇಳಿದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬೇಕು. ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀವಿ, ಮಾಡ್ತಿರ್ತಾರೆ. ಸೊ ಈ ಥರ ಸಂಶೋಧನೆ ನಾವು ಫಸ್ಟಾಗಿ ತೊಗೊಬೇಕು. ನಾವು ಕೆಂಪೇಗೌಡರು ವಂಶಸ್ಥರು ನೋಡಿದಾಗ ಕೆಂಪನಂಜೇಗೌಡರು ಮತ್ತು ಈ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು, ನೆಕ್ಸ್ಟು ಬರೋ ಇಮ್ಮಡಿ ಕೆಂಪೇಗೌಡರು, ಈ ಟೈಮ್ ಲೈನ್ ಏನು ಬರುತ್ತೆ, ಯಲಹಂಕ ಮಹಾನಾಡು ಏನಿತ್ತು ಇದು ಕೆಂಪನಂಜೇಗೌಡರು, ಗಿಡ್ಗೌಡರು, ಜಯಗೌಡರು ಇವ್ರದ್ದೆಲ್ಲ ಇರುತ್ತೆ. ಕೆಂಪೇಗೌಡರು ಕಾಲಕ್ಕೂ ಅದೆಲ್ಲ ದೊಡ್ಡ ವ್ಯಾಸ್ಟ್ ಪ್ರದೇಶ ಇರುತ್ತೆ. ನಂತರ 1638ರಲ್ಲಿ ಒಂದು ಯುದ್ಧ ಆಗುತ್ತೆ. ಬಹುಮನಿ ಸುಲ್ತಾನೇಟ್ಸು ಈ ಮರಾಠ ಜೊತೆ ಸೇರಿಕೊಂಡು ಅಟ್ಯಾಕ್ ಮಾಡ್ತಾರೆ ಕೆಂಪೇಗೌಡರು ಕಾಲವಾದ್ಮೇಲೆ. ಕೆಂಪೇಗೌಡರು ಮಗ ಇಮ್ಮಡಿ ಕೆಂಪೇಗೌಡರು ಟೈಮಲ್ಲಿ, ಕೆಂಪೇಗೌಡರು ಇರಲ್ಲ ಅವಾಗ ಅವ್ರು ಬಂದು ಬೆಂಗಳೂರನ್ನ ಕಿತ್ಕೊಳ್ತಾರೆ. ಅಭಿವೃದ್ಧಿ ಆಗಿರೋ ಬೆಂಗಳೂರನ್ನ ಅವ್ರು ವಶಪಡಿಸ್ಕೊಳ್ತಾರೆ. ಈ ಇಮ್ಮಡಿ ಕೆಂಪೇಗೌಡರಿಗೆ ಯಾವ್ದು ಕೊಡ್ತಾರೆ, ಎಲ್ಲಿ ಬರಡು ಭೂಮಿ ಅಂತಿತ್ತು, ಮಾಗಡಿ, ಚನ್ನಪಟ್ಟಣ, ರಾಮನಗರ, ಕುಣಿಗಲ್ಲು, ಇದಿಷ್ಟು ಕ್ಷೇತ್ರ ಬರೋ ಥರ ಅದಷ್ಟು ಪ್ರದೇಶ ಮಾತ್ರ ಕೊಡ್ತಾರೆ ಇಮ್ಮಡಿ ಕೆಂಪೇಗೌಡರಿಗೆ. ಅವಾಗ ಅವರು ದೊಡ್ಡ ಯಲಹಂಕ ಮಹಾನಾಡು ಅಂತ ಏನು ಇಷ್ಟು ದೊಡ್ಡದಿತ್ತು, ಅಲ್ಲಿಂದ ಹೋಗಿ ಅವ್ರು ಅಷ್ಟು ಚಿಕ್ಕದಾಗಿ ಆ ರೀಜನ್ ಮಾತ್ರ ಆಗ್ತಾರೆ. ಸೊ ಬೆಂಗಳೂರು ಕೆಂಪೇಗೌಡ ಬೇರೆ, ಮಾಗಡಿ ಕೆಂಪೇಗೌಡರ ಬೇರೆ ಅಂತಲ್ಲ. ಆ ದೊಡ್ಡ ಯಲಹಂಕ ಮಹಾನಾಡು ಏನಿತ್ತು ಅದನ್ನು ಬಹುಮನಿ ಸುಲ್ತಾನೇಟ್ಸ್ ಬೆಂಗಳೂರು ವಶಪಡಿಸ್ಕೊಂಡು ಈಸ್ಟ್ಗೆ ಏನು ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಡಕ್ನಿಕೋಟೆ ಇದೆಲ್ಲ ವಶಪಡಿಸ್ಕೊಂಡ ನಂತರ ಅವ್ರು ಕೊಟ್ಟಿದ್ದೇನಿದೆ ಅದಷ್ಟು ಮಾತ್ರ ಇಟ್ಕೊಳ್ತಾರೆ. ಸೊ ಅದು ಮಾಗಡಿ ಕೆಂಪೇಗೌಡರು ಅಂತ. ತದನಂತರ ಇನ್ನೂ ಮುಂದಕ್ಕೆ ಹೋಗ್ತಾ ಮೈಸೂರು ರಾಜರು ಸಹ ಯುದ್ಧ ಮಾಡ್ತಾರೆ. ಆವಾಗ ಮೈಸೂರವರು ಚನ್ನಪಟ್ಟಣ, ರಾಮನಗರ ಈ ಥರ ಒಂದಷ್ಟು ಮೈಸೂರು ಕಡೆ ಇರುವಂಥ ಭಾಗಗಳನ್ನ ಆಕ್ರಮಿಸ್ಕೊಂಡು ಕೊನೆಗೆ ಲಾಸ್ಟ್ ಪೀಳಿಗೆ ಏನು ಬರುತ್ತೆ ಅವ್ರು ಬರೋ ಟೈಮ್ಗೆ ಮಾಗಡಿ ತಾಲೂಕು ಮಾತ್ರ ಉಳ್ಕೊಂಡಿರುತ್ತೆ ಅವ್ರಿಗೆ. ಹಾಗಾಗಿ ಮಾಗಡಿ ಕೆಂಪೇಗೌಡರು ಅಂತ ಹೇಳ್ತಾರೆ. ಸರಿ, ಕೆಂಪೇಗೌಡರು ಅವರ ಮಕ್ಕಳು ಇಮ್ಮಡಿ ಹಾಗೆ ಮುಮ್ಮಡಿ ಕೆಂಪೇಗೌಡರ ಬಗ್ಗೆ ತಾವು ಹೇಳಿದ್ರಿ, ಹೀಗೆ ಯುದ್ಧ ಆಯಿತು, ಎಲ್ಲ ಸಾಮ್ರಾಜ್ಯ ತೊಗೊಂಡು ಅವ್ರಿಗೆ ಬರೀ ಮಾಗಡಿ ಮಾತ್ರ ಇಟ್ಟರು, ಆಮೇಲೆ ಮಾಗಡಿ ಕೆಂಪೇಗೌಡರ ಅನ್ನೋ ಹೆಸರು ಬಂತು ಅಂತ ಹೇಳಿ. ಈ ಸಾಮ್ರಾಜ್ಯ ಕಂಪ್ಲೀಟಾಗಿ ಒಂದು ಅವನತಿ ಅಂತ ತಲುಪಿದ್ದು ಯಾವಾಗ, ಅಥವಾ ಇವತ್ತಿಗೂ ಇದರ ಕೆಂಪೇಗೌಡರು ವಂಶಸ್ಥರು ಹೇಗೆ ಅಂತ? ಕೆಂಪೇಗೌಡ ವಂಶಸ್ತ್ರ ಕೊನೆಯ ರಾಜ ಯಾರಿದ್ದಾರೆ, ಮುಮ್ಮಡಿ ಕೆಂಪ ವೀರಪ್ಪಗೌಡ ಅಂತೇಳಿ. ಅವ್ರನ್ನ ಮೈಸೂರು ರಾಜರು ತಗೊಂಡೋಗಿ ಶ್ರೀರಂಗಪಟ್ಟಣ ಜೈಲಲ್ಲಿ ಇಡ್ತಾರೆ. ನಮಗೆ ಇವಾಗಿರೋ ಮಾಹಿತಿ, ಸಂಶೋಧನೆ ನಡೆದ ನಂತರ ಮಾಹಿತಿ ಪ್ರಕಾರ ಏನು ಅಂತಂದರೆ, ಅವ್ರನ್ನ ಜೈಲಲ್ಲಿಟ್ಟಾಗ, ಕೆಂಪ ವೀರಪ್ಪಗೌಡರನ್ನ ಜೈಲಲ್ಲಿಟ್ಟಾಗ ಅವರು ಸೋಮ ಅನ್ನೋನಿಗೆ ಒಂದು ಸಂದೇಶ ಕೊಟ್ಬಿಟ್ಟು ಕೃಷ್ಣರಾಜೇಗೌಡ ಅಂತ ಒಬ್ರು ಇರ್ತಾರೆ. ಕೃಷ್ಣರಾಜೇಗೌಡ ಅಂತನೋರು ಕೆಂಪ ವೀರಪ್ಪಗೌಡರಿಗೆ ನೆಕ್ಸ್ಟು ಜನ್ರೇಷನ್ ಅಂತೇಳಿ. ಅವರು ಬಂದು ರಾಜಮನೆತನ ಅಂತೇಳಿ. ಅವರು ಬಂದು ಮಾಗಡಿ ತಾಲೂಕು ಕುದೂರು ಹೋಬಳಿ ಹುಲಿಕಲ್ ಗ್ರಾಮದವರು. ಅವರಿಗೆ ಸೋಮನ ಹತ್ರ ಒಂದು ಪತ್ರ ಕೊಟ್ಬಿಟ್ಟು ಕಳಿಸ್ತಾರೆ, ನಾನು ಈ ಥರ ಜೈಲಲ್ಲಿದ್ದೀನಿ, ನೀನು ಚೆನ್ನಾಗಿದೆಯಾ ಅಂತ ಕೇಳಿ. ನಂತರ
ನಾನು ಏನು ಹೇಳ್ಬೇಕಂತ ಹೇಳಿದ್ದೀನಿ ನಾನು ಸೋಮನ್ಗೆ ಹೇಳಿದ್ದೀನಿ, ಎಲ್ಲನೂ ಬರೆಯೋದಕ್ಕಾಗಲ್ಲ, ನೀನು ಸೋಮನ ಹತ್ರ ಕೇಳಿಕೊಂಡು ಅದು ಏನು ಬೇಕು ಅದನ್ನು ಮಾಡು ಅಂತ ಹೇಳ್ತಾರೆ. ಇದು ಕೊನೆಯದಾಗಿ ನಮಗೆ ಸಿಕ್ಕಿರೋ ಪತ್ರ. ಈ ಪತ್ರದಲ್ಲಿ ನೋಡೋದಾದರೆ ಅಲ್ಲಿ ಪ್ರಾಬಲಿ ಆ ಸೋಮನ ಹತ್ರ ನನ್ನನ್ನು ಬಿಡಿಸ್ಬಿಡು ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ. ಅವನನ್ನು ಕೇಳಿ ಬಾಯಿ ಮಾತಲ್ಲಿ ಕೇಳಿಕೊಂಡು ಅವ್ನು ನನ್ನ ನಂಬಿಕಸ್ತಾಗಿದ್ದಾನೆ, ನೀನು ಅವನ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಏನು ಮಾಡಬೇಕು ಅದನ್ನು ಮಾಡು ಅಂತ ಹೇಳಿದ್ದಾರೆ. ಇದಿಷ್ಟೇ ನಮಗೆ ಕೊನೆಯದಾಗಿ ಲಭ್ಯವಾಗಿರೋದು. ಅವರ ಅವನತಿ ಆದಾಗ ಇಲ್ಲಿ ಕೃಷ್ಣ ರಾಜೇಗೌಡರು ಇದ್ದರು. ಅದಾದ ನಂತರ ನಾವು ಇವತ್ತು ಅಲ್ಲಿ ಹೋಗಿ ನೋಡಿದ್ರೆ ಅದನ್ನು ಕೃಷ್ಣರಾಜೇಗೌಡರ ನಂತರ ಏನಾಯಿತು ಅನ್ನೋದೇನು ಮಾಹಿತಿ ಸಿಕ್ಕಿಲ್ಲ ಸರ್? ಅನ್ನೋ ಮಾಹಿತಿ ಇಲ್ಲ. ಬಟ್ ನಾವು ಅಲ್ಲಿ ಹೋಗಿ ಆ ಹುಲಿಕಲ್ ಅಂತ ಏನಿದೆ, ದೊರೆಗಳ ಪಾಳ್ಯ ಅಂತ ಏನು ಹೇಳ್ತಿದ್ರು, ದೊರೆಗಳ ಮನೆ ಅಂತಲೇ ಇದೆ. ಅದು ಇವಾಗಲೂ ಕೂಡ ಒಂದು ಮನೆ 1 ಎಕರೆಗೆ 1 ಎಕರೆ ಬೈ 1 ಎಕರೆಗಿದೆ, ದೊಡ್ಡದಾಗಿ ಕಟ್ಟಿದ್ದಾರೆ. ಆ ಮನೆ ತಂದವರು ಇನ್ನೂ ಅಲ್ಲಿದ್ದಾರೆ. ಎಷ್ಟು ಮಂದಿ ಇದ್ದಾರೆ ಸರ್ ಅಲ್ಲಿ? ಅಲ್ಲಿ ಅವರ ವಂಶಸ್ಥರು ನಮಗೆ 4 ಜನ ಸಿಕ್ಕಿದ್ದಾರೆ, ಅಂದರೆ ಅಣ್ಣ ತಮ್ಮದಿರುಗಳು 4 ಜನ ಇದ್ದಾರೆ. ಅವರು ಬಂದು ಮುಮ್ಮಡಿ ಕೆಂಪ ವೀರಪ್ಪ ಗೌಡ ನಂತರ 11ನೇ ತಲೆಮಾರು ಅಂತ ಹೇಳ್ತಿದ್ದಾರೆ. ಅವ್ರು ಇವತ್ತಿಗೂ ಇದ್ದಾರೆ. ಅವ್ರನ್ನ ನಮ್ಮ ಸರ್ಕಾರ ರೆಕಗ್ನೈಸ್ ಮಾಡಿ ಅವ್ರನ್ನ ಕರ್ಕೊಂಬಂದು ಸ್ವಲ್ಪ ಸನ್ಮಾನಗಳನ್ನು ಮಾಡೋ ರೀತಿ ಏನಾದರೂ ಮಾಡಬೇಕು. ಅವ್ರ ಹತ್ರ ಇನ್ನೂ 10 ಹಲವಾರು ಪತ್ರಗಳಿದೆ, ತಾಳೆಗರಿ ಇದೆ. ಇದನ್ನೆಲ್ಲ ಸ್ಪಷ್ಟವಾಗಿ ಇಷ್ಟು ದಿವಸ ಯಾರೋ ಬಂದರು ಅವ್ರ ಹತ್ರ ಪಟ್ಟಣದ ಕತ್ತಿ ಎಲ್ಲ ಇತ್ತು, ಆ ಸೋಮನ್ಗೆಲ್ಲ ಕೊಟ್ಟು ಕಳಿಸಿದ್ರು, ಪಟ್ಟದ ಕತ್ತಿ ಎಲ್ಲ ನಂಬಿಕೆ ಬರಬೇಕು ಅಂತೆಲ್ಲ ಹೇಳಿ. ಅವನ್ನೆಲ್ಲ ಅವ್ರ ಹತ್ರ ಇದನ್ನೆಲ್ಲ ನಾವು ಹೋಗಿ ಕೇಳಿದಾಗ ಅದನ್ನೆಲ್ಲ ತಗೊಂಡೋಗಿದ್ದಾರೆ. ಯಾರು ತಗೊಂಡೋಗಿದ್ದಾರೆ? ಸಂಶೋಧನೆ ಮಾಡ್ತೀವಿ ಅಂತ ಕೆಲವರು ಬಂದೆಲ್ಲ ಈಸ್ಕೊಂಡು ಹೋಗಿದ್ದಾರೆ, ಅದನ್ನ ವಾಪಸ್ಸೇ ಕೊಟ್ಟಿಲ್ಲ. ಸೊ ಅವ್ರ ಹತ್ರ ಇನ್ನೂ ಸ್ವಲ್ಪ ಇದೆ, ತುಂಬ ಸೀರಿಯಸ್ ಆಗಿ ತೊಗೊಂಡು ನಮ್ಮ ಗೌರ್ಮೆಂಟ್ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಉಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬೋದು. ಸರ್, ಈಗ ಕಾಲವಾಗಿರೋ ರಾಜರಾಗಿರಬಹುದು ಅಥವಾ ಸಾಧನೆ ಮಾಡಿರೋದು ಒಂದಷ್ಟು ವರ್ಷಗಳಾದ ಬಳಿಕ ಕೂಡ ಸ್ಟ್ಯಾಚ್ಯೂ ಮಾಡಿದಾಗ ಸರ್ಕಾರದ ಮೇಲೆ ಅಥವಾ ಜನಪ್ರತಿನಿಧಿಗಳ ಮೇಲೆ ನಾರ್ಮಲ್ ಜನ ಹೇಳ್ತಾರೆ, ಏನಕ್ಕೆ ಸುಮ್ಮನೆ ಸ್ಟ್ಯಾಚ್ಯೂಗಳ ಮೇಲೆ ಹಣ ವ್ಯರ್ಥ ಮಾಡ್ತಾರೆ ಅಂತ. ತಮಗೇನು ಅನಿಸುತ್ತೆ ಸರ್ ಇದ್ರ ಬಗ್ಗೆ? ಸ್ಟ್ಯಾಚ್ಯೂಗಳು ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಂಪೇಗೌಡರು ಇವಾಗ ನಾವು ಅಷ್ಟು ತಿಳ್ಕೊಂಡಾಗ ಗೊತ್ತಾಯಿತು ಕೆಂಪೇಗೌಡರು ಇಂಥ ಮಹಾನ್ ವ್ಯಕ್ತಿ, ಇಷ್ಟು ಫ್ಯೂಚರ್ನ ಯೋಚನೆ ಮಾಡಿ ಫ್ಯೂಚರ್ ಪ್ಲಾನ್ ಇಟ್ಕೊಂಡೆಲ್ಲ ಇಷ್ಟೊಂದು ಡೆವಲಪ್ಮೆಂಟ್ ಮಾಡಿದರು ಅಂತೇಳಿ. ಕೆಂಪೇಗೌಡರನ್ನ ಏರ್ಪೋರ್ಟ್ ಹತ್ರ ಮಾಡೋದಕ್ಕೆ ಏನಕ್ಕೆ ಅಂತ ಕೇಳ್ತಾರೆ. ಇವಾಗ ಬುದ್ಧಿಸಮ್ ಇದೆ ಅಂತಂದರೆ ಬುದ್ಧನ ವಿಗ್ರಹ ಎಲ್ಲ ಕಡೆ ಇದೆ, ಅದಕ್ಕೋಸ್ಕರ ಬುದ್ಧಿಸಮ್ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಆಮೇಲೆ ಬುದ್ಧನ ನೋಡ್ತಿದ್ದೀವ, ಬೌದ್ಧರೆಲ್ಲೂ ಇಲ್ವಲ್ಲ, ಸ್ಟ್ಯಾಚ್ಯೂ ಇರೋದಕ್ಕೆ ಉಳ್ಕೊಂಡಿದೆ. ಅದೇ ರೀತಿ ಎಲ್ಲ ದೇವಸ್ಥಾನದಲ್ಲಿ ವಿಗ್ರಹ ಇರೋದಕ್ಕೆ ನಾವು ಉಳ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ ಏನು ಧರ್ಮಗಳೇ ಉಳ್ಕೊಳ್ತಿರ್ಲಿಲ್ಲ. ಅದೇ ರೀತಿ ಕೆಂಪೇಗೌಡರನ್ನ ಸ್ಮರಿಸಬೇಕು. ಕೆಂಪೇಗೌಡರು ಈ ಥರ ಯೋಜನೆಗಳು ಇಟ್ಕೊಂಡಿದ್ರು. ನಾವು ಆ ಥರ ಇವತ್ತು ಮಾಡಿದ್ರು, ಇವತ್ತೇನು ನಾನು 1 ಡಿಸ್ಟ್ರಿಕ್ಟ್ 1 ಕ್ರಾಪ್ ಅಂತ ಹೇಳಿದೆ, ಅದು ಕೆಂಪೇಗೌಡರ ಯೋಜನೆನೇ. ಆ ಥರ ಹೊಸ ಹೊಸ ಆವಿಷ್ಕಾರಗಳಿಗೆ, ಹೊಸ ಹೊಸ ಸಮಸ್ಯೆಗಳಿಗೆ ಪರಿಹಾರ ಕೆಂಪೇಗೌಡರಾಗಿರ್ತಾರೆ. ಅದಕ್ಕೋಸ್ಕರ ನಾವು ಸ್ಟ್ಯಾಚ್ಯೂ ಇಡಬೇಕು, ಅವರ ಜಯಂತಿ ಮಾಡಬೇಕು, ಅವರೇನು ಅಂತ ಫ್ಯೂಚರ್ ಪೀಳಿಗೆಗೆ ತೋರಿಸ್ಬೇಕು. ಇವಾಗ ಇದಿಷ್ಟು ಬೆಂಗಳೂರಲ್ಲಿ ನಾವು ಇತಿಹಾಸ ಓದೋರಿಗೆ ಸ್ಟೂಡೆಂಟ್ಗಳಿಗೆ ಗೊತ್ತಾದರೆ ಈ ಕೆರೆ ಕೆಂಪೇಗೌಡರು ಕಟ್ಟಿಸಿದ್ರು, ಈ ದೇವಸ್ಥಾನ ಕೆಂಪೇಗೌಡರು ಕಟ್ಟಿಸಿದ್ರು, ಇಲ್ಲಿ ಈ ಥರ ಆಗ್ತಿತ್ತು, ಅವ್ರ ಪೂರ್ವಜರು ಆ ಥರ ಮಾಡ್ತಿದ್ರು ಅಂತಂದರೆ ಅದೊಂಥರ ಹೆರಿಟೇಜು, ಹೆಮ್ಮೆಯ ವಿಚಾರ ಆಗಿರ್ತದೆ. ಅದನ್ನು ತಿಳ್ಕೊಂಡವರು ಮುಂದೆ ಫ್ಯೂಚರಲ್ಲಿ ದೇಶನ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾವು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಕೆಂಪೇಗೌಡರು, ಅವರ ತಲೆಮಾರು, ಜೊತೆಗೆ ಅವ್ರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಸಾಕಷ್ಟಿದೆ. ತಾವು ಯಾವ ಮಾಹಿತಿಯನ್ನು ಎಷ್ಟೆಷ್ಟು ಹಂಚಬೇಕು, ನಾವು ಹೇಗೆ ಸ್ಮರಿಸಬೇಕು ಅನ್ನೋದನ್ನ ಎಷ್ಟೊತ್ತು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಧನ್ಯವಾದಗಳು.